ನಾವು ಬಂದಿರೋ ತಮ್ಮೆಲ್ಲ ವಂಚಿತ ನನ್ನ ಮಾತು ವಿರಾಮ ಹೇಳ್ತಾ ಇದ್ದೀನಿ. ನಮ್ಮ ವಿಚಾರವನ್ನು ಎಲ್ಲ ಕಡೆ ಪ್ರಚಾರ ಮಾಡಿ ನ್ಯಾಯ ಸಿದ್ಧಾಂತ ಮಾಡಬೇಕಂತೇಳಿ ನಿಮಗೆ ಕೈ ಮುಗಿದು ನಾನು ಮನವಿ ಮಾಡ್ಕೊಳ್ತೇನೆ. ಧನ್ಯವಾದಗಳು. ಕೊಡಬೇಕು, ನೀವು ಅದಾಗಬೇಕು. ದಲಿತರ ಮೇಲೆ ಜಾತಿ ನಿಂದನೆ ಮಾಡ್ರೆ ಏನಾದ್ರು ನಿಮ್ಗೇನು ಅನ್ಯಾಯ ಮಾಡಿದ್ರೆ ಯಾಕೆ ನೀವು ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡಿದ್ರೆ ತಪ್ಪಲ್ಬೋದು. ಶರವಣನವರು ಅವ್ರು ಎಸ್ ಸಿ, ಆಮೇಲೆ ಅವ್ರ ಮಿಸ್ಸಸ್ಸು ಎಸ್ ಸಿ. ಅವರು ಮಿಸ್ಸಸ್ಸು ಗಂಡ ಯಾವ ಕ್ಯಾಸ್ಟ್ ಆಗಿದ್ರೆ ಅದೇ ಕ್ಯಾಸ್ಟ್ ಮಾಡ್ತಾರೆ. ಇಲ್ಲ ಏನನ್ನ ಕಾನೂನು ಮಿತಿ ಮೀರಿ ಬೇರೆ ಏನನ್ನೋ ನನ್ನ ಆಸ್ತಿಗಳು ತಗೊಳಕ್ಕೆ ಕೊಟ್ಟಿಲ್ಲ, ಇಲ್ಲೆಲ್ಲ ಲೋನು ತಗೊಳಕ್ಕೆ ಕೊಟ್ಟಿಲ್ಲ, ಇಲ್ಲ ನಾನು ಏನಾದ್ರು ಮಾಡಿದ್ದೆ ಯಾವುದು ಇಲ್ಲಲ್ಲ. ಅವ್ರ ಮೇಲೆ ಹೋಗ್ಬಿಟ್ಟು ಧ್ವನಿಸಿ ಮಾತು ಮಾಡ್ಕೊಂಡು ಅವರೊಬ್ಬ ಕೊರಡಿ ಅವರು ನಾಂಗ್ಳು ಮತ್ತಿಕೊಂಡು ಒಬ್ಬ ಮಕ್ಕಳನ್ನೆಲ್ಲ ಟ್ಯಾಬ್ಲೆಟ್ ಕೇಸ್ ಕೊಟ್ಟು ಓಡಾಡೋದು ಅವ್ರ ಮಾತು ಕೇಳ್ಕೊಂಡು ಪೊಲೀಸ್ ಅಧಿಕಾರಿಗಳಾದಂಥ ಹೋಗಿ ಎಸ್ ಕೇಸ್ ಮಾಡ್ತಾರೆ. ರಾಜಕೀಯ ಆಗಲ್ಲ, ಬೇಜಾರಾಗಲ್ಲ. ಆ ಒಂದು ACP ಆದಂಥ ಸುವರ್ಣ ಮೇಡಮ್ ಅವರು ಸಸ್ಪೆಂಡ್ ಆಗೋದು. ಆಮೇಲೆ ಕಾನೂನು ಚೌಕಟ್ಟಲ್ಲಿ ಅವರು ಸಸ್ಪೆಂಡ್ ಆಗಿದ್ದಾರೆ. ಅವ್ರು ಮಾಡಿರೋದು ಕಾನೂನು ದುರ್ಬೇಕಪಡಿಸ್ಕೊಂಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿರೋದಂದರೆ ಪೊಲೀಸ್ ಇಲಾಖೆಗೂ ಅವಮಾನ ಮಾಡಿದ್ದಾರೆ. ನಮ್ಮ ಕಮಿಷನರ್ ಆದಂಥ ಸಿಂಹತ್ ಸಾಹೇಬ್ರಿಗೂ ಅವಮಾನ ಮಾಡಿದ್ದಾರೆ. DCP ಸಾಹೇಬ್ರಿಗೂ ಅವಮಾನ ಮಾಡಿದ್ದಾರೆ. ಅಂಥ ಮೇಡಮ್ ನಾನು ಇಷ್ಟ ಮಾಡ್ತಿದ್ದೆ. ಮೇಡಮ್ ಅವರು ಎರಡನೇ ಸರಿ ಲಾಸ್ಟ್ ಟೈಮ್ ನಾವೊಂದು ಕಂಪ್ಲೇಂಟ್ ಕೊಟ್ಟರು ಕಾನೂನು ಚೌಕಟ್ಟಲ್ಲಿ ನಡೆಯೋದು ಕಾನೂನು ರಾಜಕಾರಣ ಹೋದ್ರಿಂದ ತೀರಿ ಕೊಟ್ಟಾಗ್ತದೆ. ಅವ್ರ ಮೇಲೆ ಕಂಪ್ಲೇಂಟ್ ಆಗಬೇಕು. ಇಮಿಡಿಯೇಟ್ಲಿ ಈ ಒಂದು ವಿಚಾರದ ನ್ಯಾಯ ಸಿಕ್ಕಿರುತ್ತೆ ನಾವು ಹೋರಾಟ ಮಾಡ್ತೀವಿ. ನಾವು ಕೋರ್ಟಲ್ಲಿ ನ್ಯಾಯ ಮಾಡಬೇಕಾಗಿತ್ತು. ಬರೋದು ಲೇಟಾಗಿ ಮಾಡ್ತೀವಿ. ಇದು ಒಂದು ವಿಚಾರ. ಆಮೇಲೆ ಇನ್ನೊಂದು ಬಂದು ಬಂಡಿಗೊಂಡಿ ಗ್ರಾಮ ಪಂಚಾಯತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿನ ಮಾಡಬೇಕಾದ್ರೆ ಅಂತ ಧ್ವಂಸ ಮಾಡಾಕಿದ್ದಾರೆ. DK ಮಂಜಾ ಮತ್ತು ಇನ್ನಿತರ ಮೇಲೆ ಬಾಗಲೂರು ಕೋಟೆಗೆ ಕಂಪ್ಲೇಂಟ್ ಕೊಟ್ಟರು ಸಹ ಯಾವ ಏರಿಯಾ ಅಧಿಕಾರಿಗಳು ಇದುವರೆಗೂ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಬಾಗಲೂರು ಪೊಲೀಸ್ ಲಿಮಿಟ್ಸಲ್ಲಿ ಬಂಡಿಗೊಂಡಿ ಗ್ರಾಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪಕ್ಕದಲ್ಲಿದೆ. ನಾವು ಅಂಬೇಡ್ಕರ್ ಜಯಂತಿ ದಿನ ಪುತ್ಥಳಿನ ನಿರ್ಮಾಣ ಮಾಡಬೇಕು. ಆ ಕಟ್ಟೆನೇ ಹೊಡೆದು ಬಿಸಾಕ್ಬಿಟ್ಟಾರೆ ಸವಾಣಿಗರು. ದಲಿತರು ಯಾವುದೇ ಕಾರಣಕ್ಕೂ ಊರೊಳಗಡೆ ಹೋಗಬಾರ್ದು ಅಂತಂದೇಳಿ ನಿರ್ಮಾಣ ನೀಡ್ತಾ ಇದ್ದಾರೆ. ಆ ಒಂದು ವಿಚಾರದಲ್ಲಿ ನಾವು ಖಂಡಿಸ್ತೀವಿ. ಅವನು DK ಮಂಜು ಅನ್ನೋನು ಪೊಲೀಸ್ ಅಧಿಕಾರಿಗಳಿಗೆ ಹಣವನ್ನು ಕೊಟ್ಬಿಟ್ಟು ಎಲ್ಲ ಕಡೆ ವ್ಯವಸ್ಥಿತವಾಗಿ ಅವನು ಕಳ್ಕೊಂಡು ಹೋಗ್ತಾ ಇದ್ದಾನೆ. ಅದು ಕಡಿವಾಣ ಆಗಬೇಕು. ಹಿಂದೆ ಚಂದನ್ ಕುಮಾರ್ ಮೇಲೆ ಹಲ್ಲೆ ಮಾಡಿದ್ದು ಅವನ ಮೇಲೆ ಕೇಸ್ ಹಾಕಿದರೆ ಅವ್ನು ಹಿಡ್ಕೊಂಬಂದಂಥ ಪೊಲೀಸವ್ರನ್ನ ಬಿಟ್ಬಿಟ್ಟು ಆಮೇಲೆ ಅವನು ಬಿಟ್ಬಿಟ್ಟು ಗುಡ್ಡಿಸ್ಕೊಂಡ್ಬಿಟ್ಟು ACP ಆದಂಥ ಮುರುಗೇಂದ್ರ ಮೋಸ ಮಾಡಿದ್ದಾರೆ. ಅವ್ರ ನಿಮ್ಮ ಮೇಲೆ ಅಮ್ಮನತ್ಕೊಳಿಸ್ಬೇಕು. ಈ ಅಂಬೇಡ್ಕರ್ ಸಾಹೇಬರ ಪುತ್ಥಳಿನ ಯಾರು ಧ್ವಂಸ ಮಾಡಿದ್ರು ಅಂಥ ಕಿಡಿಗೇಡಿಗಳ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಗಡಿಪಾರು ಮಾಡಬೇಕಂತ ನಾವು ಒತ್ತಾಗಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ಹಿಂದೆ ಸಹ ಇಲ್ಲೊಬ್ಬ ಭೂ ದಾಖಲೆಗಳ ಅಧಿಕಾರಿ ಒಬ್ಬ ಇದ್ದಾನೆ ವಿಜಯ್ ಕುಮಾರ್ ಅಂತೇಳಿ, ಅವನಿಗವಾಗಿನೂ ಸುಮಾರು ಹೋರಾಟ ಮಾಡಿದ್ವಿ. ಕಂದಾಯ ಸಚಿವರಾದಂಥ ನಮ್ಮ ಕೃಷ್ಣ ಬೈರೇಗೌಡ ಅವರು ಸಸ್ಪೆಂಡ್ ಮಾಡಲಿಲ್ಲ, ಆಮೇಲೆ ಅಮಲಗೊಳಿಸಲಿಲ್ಲ. ಆ ಒಂದು ವಿಚಾರದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಈ ಹೋರಾಟಕ್ಕೆ ನಾವು ಭಾಳ ಯಶಸ್ವಿಯಾಗಿ ಮಾಡಿದ್ದೀವಿ. ಇವತ್ತು 7 ಜನ ಮಿನಿಸ್ಟ್ರಿಗೆ ನಾನು ಒಂದೇ ವೇದಿಕೆಯಲ್ಲಿ ನಾನು ಇವತ್ತು ಮೆಮೊರಾಂಡಮ್ ಕೊಟ್ಟಿದ್ದೀನಿ. ಆ 7 ಜನ ಸಚಿವರು ಇದಕ್ಕೆ ನ್ಯಾಯ ಕೊಡಬೇಕು. ಆ 7 ಜನ ಸಚಿವರುಗಳು ನಮಗೆ ನ್ಯಾಯ ಕೊಡಲಿಲ್ಲ ಅಂದರೆ ಮುಂದಿನ ಹೋರಾಟ ನಿಮ್ಮಿರ್ದವಾಗಿ ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ಹೋರಾಟದ ಮೂಲಕ ನಾನು ತಮಗೆ ಮನವಿ ಮಾಡ್ಕೊಳ್ತೀನಿ. ಸರ್ BR ಮಣಿರಾಜು ರಾಷ್ಟ್ರೀಯ ಅಧ್ಯಕ್ಷರು JB ಮಹಿಳಾ ಭಾರತ ಹಾಗೂ ನನ್ನ ಜೊತೆ ನಮ್ಮ ಶರವಣ ನರಸಿಂಹ